ನೋಡಿ, ಅಸಮಾಧಾನ ತುಂಬಿ ತೊಳಗ್ತಾ ಇದೆ. ಈಗ ಯಾಕೋ ಸ್ವಲ್ಪ ಕಡೆ ತರ್ದಾರ. ಈಗ ಐಸಿ ಒಳಗಿದೆ ಕರ್ನಾಟಕ ಬಿಜೆಪಿ. ಏನು ಸಂಘಟನೆ ಇಲ್ಲ. ಒಂದು ಹೋರಾಟ ಮಾಡಿದ್ರೆ 10-15 ಜನ ಸೇರೋದಿಲ್ಲ. ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ. ಅವ್ರು ನಮ್ಮ ಮಿತ್ರ ಪಕ್ಷ ಇದ್ರು ಸಹ ಅವ್ರನ್ನ ವಿಶ್ವಾಸ ತಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ. ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲಾನು ತಿಳ್ಕೋಬೇಕು. ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದೇನು ಈಗ ಅಸ್ತಿತ್ವ ಉಳಿದಿಲ್ಲ ಅಂತ ತಿಳ್ಕೋಬೇಕು. ಇನ್ನಾನು ಯಡಿಯೂರಪ್ಪಾಜಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಹೀನಾಯವಾಗಿ ಸೋಲಾಗ್ತದೆ. ಸಿದ್ದೇಶ್ವರ ಅವರು ಈಗೆಲ್ಲ ಏನು ಸಭೆ ಮಾಡಿದ್ರು, ಸಭೆಯಲ್ಲಿ ಕೂಡ ಅವರು ಕೂಡ ಇನ್ನೂವರೆಗೂ ಪಟ್ಟು ಹಿಡಿದಿದ್ದಾರೆ. ವಿಜೇಂದ್ರ ಬದಲಾವಣೆ ಆಗಲೇಬೇಕು, 6 ಗಂಟೆ ಮಾತಾಡೋದು ಅಂತ. ಅದು ಇದ್ರ ಬಗ್ಗೆ ನಿಮಗೇನಾದ್ರು ಸಂಪರ್ಕ ಮಾಡಿದ್ರೆ? ಇಲ್ಲ, ಹಂಗೇನು ಪಟ್ಟ ನೋಡ್ರಿ. ಅವರು ಇದು ಎಲ್ಲಾರ್ದು ಬರೇ ಸಿದ್ದೇಶ್ವರದಲ್ಲ. ನೀವೇನ ಹೇಳ್ತಿರಲ್ಲ, ಅದು ಯಾರು ತಟಸ್ಥ ಬೇಡಿಕೆನೂ ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು, ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ. ನಮ್ಮ ಬೇಡಿಕೆನೂ ಅದೇ ಇತ್ತು. ಈಗ ಸಿದ್ದೇಶ್ವರದು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾಳೆ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಠಾವ್ ಅಂದ್ರೆ ಪಾರ್ಟಿ ಉದ್ಧಾರ ಆಗ್ತದೆ. ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು.